ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಶೇಕಡ 71ರಷ್ಟು ದಲಿತರು ಭೂರಹಿತ ಕಾರ್ಮಿಕರಾಗಿದ್ದಾರೆ. ಇದನ್ನ ರಾಷ್ಟ್ರೀಯ ಸರಾಸರಿಗೆ ನಾವು ಹೋಲಿಕೆ ಮಾಡಿದರೆ 17.9ರಷ್ಟಿದೆ. ಇದರಲ್ಲಿ ಕೇವಲ 2.2ರಷ್ಟು ದಲಿತರು ಮಾತ್ರ ಭೂಮಿಯನ್ನ ಹೊಂದಿದ್ದಾರೆ ಅಂತ ಅಂಕಿಅಂಶಗಳು ಹೇಳ್ತಾ ಇರೋದು. ಹೇಳಿದ್ದು ಸಂಪತ್ತಿನ ಸಮಾನ ಹಂಚಿಕೆ ಆಗದೆ ಬಾಬಾ ಸಾಹೇಬರ ಕನಸಿನ ಆಶಯ ಖಂಡಿತ ಈಡೇರಲ್ಲ. ಒಬ್ಬ ಅಂಬಾನಿ, ಒಬ್ಬ ಅದಾನಿ ಅಥವಾ ಒಬ್ಬ ಇನ್ಯಾರೋ ಕ್ಯಾಪಿಟಲಿಸ್ಟ್ ಇಡೀ ದೇಶದ ಸಂಪತ್ತಿನ ಪರ್ಸೆಂಟೇಜ್ಗಳನ್ನ ಅವರನ್ನು ತಗೊಂಡು ಒಬ್ಬ ಈಗ ನಾವ್ ಇಷ್ಟೆಲ್ಲ ಮಾತಾಡ್ತೀವಲ್ವಾ, 224 ಕ್ಷೇತ್ರದಲ್ಲಿದೆ. ಒಬ್ಬ ದಲಿತ ವ್ಯಕ್ತಿ ರಿಸರ್ವೇಶನ್ ಇಲ್ಲದೆ ಇರುವಂತಹ ಜನರಲ್ ಲಿಂಗಾಯತರು ಜಾಸ್ತಿ ಇರುವ ಅಥವಾ ಒಕ್ಕಲಿಗರು ಜಾಸ್ತಿ ಇರುವ ಅಥವಾ ವಾಲ್ಮೀಕಿ ಜನಾಂಗದಲ್ಲಿ ಇರ್ಬೇಕಾದ್ರೆ ಎಲೆಕ್ಷನ್ ನಿಂತು ಗೆದ್ದುಬಿಡ್ಲಿ ನೋಡೋಣ. ಇಲ್ಲಿವರೆಗೂ ಅದು ಸಾಧ್ಯವೇ ಆಗಿಲ್ಲ. ಅಂದ್ರೆ ಏನ್ ಅರ್ಥ ಅಂದ್ರೆ, ಯಾವಾಗ ನೀವು ಸಂಪತ್ತಿನ ಸಮಾನ ಹಂಚಿಕೆ ಇಲ್ಲದೆ ಆರ್ಥಿಕ ಸ್ವಾತಂತ್ರ್ಯ ಇಲ್ಲದ ಎಲ್ಲ ಸ್ವಾತಂತ್ರ್ಯಗಳು ವ್ಯರ್ಥ. ಕಾರ್ಲ್ ಮಾರ್ಕ್ಸ್ ತುಂಬಾ ಚೆನ್ನಾಗಿ ಹೇಳ್ತಾರೆ, ಆರ್ಥಿಕ ಸ್ವಾತಂತ್ರ್ಯವಿಲ್ಲದ ಎಲ್ಲ ಸ್ವಾತಂತ್ರ್ಯಗಳು ವ್ಯರ್ಥ. ಅಂದ್ರೆ ನಿಮ್ಗೆ ಆ ಸ್ವಾತಂತ್ರ್ಯ ಕೊಡ್ಲಿಲ್ಲ ಅಂದ್ರೆ ಬೇರೆ ಎಲ್ಲ ಸ್ವಾತಂತ್ರ್ಯ ತಗೊಂಡು ನೀವ್ ಏನ್ ಮಾಡ್ತೀರಿ? ಈಗ ನೀವು ಉದಾಹರಣೆಗೆ ನ್ಯಾಯಾಂಗದ ಸ್ವಾತಂತ್ರ್ಯ ನನಗಿದೆ, ಮಾತನಾಡುವ ಸ್ವಾತಂತ್ರ್ಯ. ಆದ್ರೆ ನ್ಯಾಯಾಂಗದಲ್ಲಿ ಅವ್ರು ಹೇಳಿದ್ರಲ್ಲ 1 ಕೋಟಿ ಬೇಕು ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಸೆಷನ್ಗೆ ಅಂತ ಹೇಳಿ. ಸೊ ಅವಾಗ ನಾನು ಎಲ್ಲಿಂದ ತಗೊಳ್ಳಿ? ನಾನು ಮತ್ತೆ ನನಗೆ ಮೂಲಭೂತವಾದ ಕನಸುಗಳನ್ನೇ ಕಟ್ಟಿಕೊಡ್ಲಿಕ್ಕೆ ಸಾಧ್ಯವಿಲ್ಲದಂತ ವ್ಯವಸ್ಥೆಗಳನ್ನ ಬಂದಿದ್ದೀವಿ. ನೀವು ಈಗ IAS ಆಫೀಸರ್ ತಗೊಳ್ಳಿ, IPS ತಗೊಳ್ಳಿ. ಆಮೇಲೆ ಇಲ್ಲಿನ ಶಿಕ್ಷಣ ಕ್ರಮವೇ ಮೇಲ್ವರ್ಗದ ಒಂದು ಅವ್ರಿಗೆ ಅನುಕೂಲಕರವಾಗಿದೆ. ಈ ಆಗಸ 1 2 3 ಇದೆಲ್ಲ ಇದೆಯಲ್ಲ, ಈ ಶಿಕ್ಷಣ ಕ್ರಮದಲ್ಲೇ ಒಂದಷ್ಟು ಮೇಲ್ವರ್ಗದವರಿಗೆ ನಾವೆಲ್ಲ ಹೇಳ್ತೀವಿ, ದಲಿತರಿಗೆ ಒಂದಷ್ಟು ಫೆಸಿಲಿಟೀಸ್ ಕೊಟ್ಬಿಡೋಣಪ್ಪ, ಅವರು ನಮ್ ಜೊತೆ ಓದಿ ಕಾಂಪಿಟೇಷನ್ ಬರ್ಲಿ, ಮೀಸಲಾತಿ ಯಾಕೆ ಅಂತ ಬಹಳ ಜನ ಪ್ರಶ್ನೆ ಮಾಡ್ತಾರೆ. ಆದ್ರೆ ಶಿಕ್ಷಣ ಕ್ರಮದಲ್ಲೇ ನಮ್ಗೆ ಆಗದೆ ಇರುವಂತ ಪಿಚ್ ಮಾಡ್ದಂಗೆ ಯಾರು ಸ್ಪಿನ್ ಬೌಲರ್ಸ್ ಇದಾರಲ್ಲ ಅವರೇ ಅದಕ್ಕೆ ತಕ್ಕಂತೆ ಪಿಚ್. ಈಗ ದಲಿತರು ಶಿಕ್ಷಣ ವಿಚಾರದಲ್ಲಿ ಸುಧಾರಣೆ ಆಗಿಲ್ಲ ಅಂತ ಅನ್ಸುತ್ತಾ ನಿಮ್ಗೆ? ಖಂಡಿತ ಆಗಿದೆ, ಆಗ್ತಾ ಇದೆ. ಆದ್ರೆ ನೀವು ನಾಗರಿಕ ಸಮಾಜದಲ್ಲಿ 70 ವರ್ಷವಾದ ನಂತರ ಎಷ್ಟೋ ಜನ ವಿದ್ಯಾವಂತರ ಆದ್ಮೇಲೆ ಈಗಲೂ ದಲಿತ ಕೇರಿಗಳನ್ನ ಉಳಿಸಿದ್ರೆ ಇನ್ಯಾವ ಸುಧಾರಣೆ ಆಗೋದು? ಜ್ಞಾನ ಇಲ್ವಾ ನಮಗೆ? ಹುಟ್ಟಿನ ಒಂದು ಜಾತಿಯನ್ನ ಇಲ್ವಾ? ಮತ್ತೆ ನೀವು ಮೀಸಲಾತಿ ವಿರುದ್ಧ ದೊಡ್ಡ ಮಾತುಗಳನ್ನ ಆಡ್ತಾ ಇಲ್ವಾ? ಈಗಲೂ ಕೂಡ ಮೊನ್ನೆ ಹುಬ್ಬಳ್ಳಿಯಲ್ಲಿ ನಿಮ್ಗೂ ಗೊತ್ತಿತ್ತು, ಮಾಧ್ಯಮಗಳಿಗೂ, ಅದು ದಲಿತನ ಮದುವೆ ಆದ್ಲು ಅಂತ ಸ್ವಂತ ಮಗಳನ್ನೇ ಗರ್ಭಿಣಿಯನ್ನ ಕೊಲ್ತಾರೆ ಅನ್ನೋದ್ರೆ ಇನ್ನು ನಾಗರಿಕ ಸಮಾಜದಲ್ಲಿ ಹೇಗೆ ಮಾಡ್ತೀರಿ ನೀವೇ ಹೇಳಿ? ಅದು ಒಂದು ಘಟನೆ ಅಲ್ಲ, ಆ ರೀತಿ ಅನೇಕ ಘಟನೆಗಳು ಕೂಡ. ಕೆಲವು ಜಾತಿಗಳು ಯಾರನ್ನಾರು ದಲಿತರು ಅಥವಾ ಅಸ್ಪೃಶ್ಯರೇನಾದ್ರೂ ನಮ್ಮ ವಂಶ ನಮ್ದು ನಾವು ಅಂದ್ರೆ ಅದೆಲ್ಲಿದ್ದೀವಿ ನಾವು ನಾಗರಿಕ ಸಮಾಜದಲ್ಲಿ? ಬಾಬಾ ಸಾಹೇಬರ ಆಶಯ, ಅಪ್ಪ ಸಾಹೇಬರಿಗಿನ್ನ ಮೊದಲು ಬಸವಣ್ಣನವರ ಆಶಯ ಏನು? ಆಮೇಲೆ ವಿದ್ಯಾವಂತರಾಗಿದ್ದೀವಿ, ಆಯ್ತು. ಒಂದ್ ನಿಮಿಷ, ಸ್ವಾತಂತ್ರ್ಯಕ್ಕೆ ಮೊದಲು ನಮ್ಗೇನು ಗೊತ್ತಿರ್ಲಿಲ್ಲ. ಹೌದಪ್ಪ, ದಲಿತರು ಅಂದ್ರೆ ಊರಿಂದ ಆಚೆ ಇರ್ಬೇಕು, ಬ್ರಾಹ್ಮಣರು ಅಂದ್ರೆ ಬಹಳ ಶ್ರೇಷ್ಠರು, ಇನ್ನೇನೇನೋ ಇವೆಲ್ಲ ಇತ್ತು. ಈಗ ನಾವು ವಿದ್ಯಾವಂತರಾಗಿದ್ದೀವಿ, ವಿಶ್ವ ನಮ್ಮ ಕೈಯಲ್ಲಿ ಬಂದಿದೆ, ನಾವು ಚಂದ್ರಲೋಕಕ್ಕೆ ಹೋಗ್ತಾ ಇದ್ದೀವಿ, ಸೋಷಿಯಲ್ ಮೀಡಿಯಾ ಇದೆ. ಈಗಲೂ ಕೂಡ ನಿಮ್ಮ ಮನಸ್ಥಿತಿ ಅದೇ ಇದೆ ಅಂದ್ರೆ ಬಾಬಾ ಸಾಹೇಬರ ಆಶಯಕ್ಕೆ ಹೋರಾಟ ಈಗಲೂ ಮಾಡ್ಬೇಕಾ? ನಾವು ಪ್ರತಿಯೊಂದು ಹಕ್ಕುಗಳಿಗಾಗಿ ಇವರು ಅಂಗನವಾಡಿ ಕಾರ್ಯಕರ್ತರು ಅವರೆಲ್ಲ 3,000 2,000 ಹೆಚ್ಚಿಗೆ ಅಂತ ಹೇಳಿ ಹಗಲು ರಾತ್ರಿ ಅಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಸ್ಟ್ರೈಕ್ ಮಾಡ್ಬೇಕಾ? ಎಲ್ಲಿದೆ ನಮ್ಮ ಹಕ್ಕುಗಳಿಗಾಗಿ ಈಗಲೂ ಹೋರಾಟ ಮಾಡುವ ಪರಿಸ್ಥಿತಿ ಇದೆ ಅನ್ನೋದಾದ್ರೆ, ಒಬ್ಬ ರಾಜಕಾರಣಿ 2,000 ಕೋಟಿ 3,000 ಕೋಟಿ ಡಿಕ್ಲೇರ್ ಮಾಡ್ತಾನೆ, ನಾವೆಲ್ಲ ಹೋಗ್ಬೇಕು? ನಮಗೆ ನೀವು 10,000 20,000 ಇಲ್ಲಿವರೆಗೂ ತಗೊಂಬಂದ್ರೆ ನಮ್ಮ ಮಕ್ಕಳು ಇನ್ನೆಲ್ಲ ಹೋಗ್ತಾರೆ? ಆ ಕಾರಣಕ್ಕೆ ಪ್ರತಿಯೊಂದಕ್ಕೂ ಹೋರಾಟ ಮಾಡಿನೇ ಗಳಿಸಿಕೊಳ್ಳಬೇಕಾದಂತ ಪರಿಸ್ಥಿತಿ ಇದೆ. ಬಾಬಾ ಸಾಹೇಬರ ಆಶಯ ಸಂವಿಧಾನ ಅದ್ಭುತವಾಗಿದೆ, ಅನುಷ್ಠಾನದಲ್ಲಿ ನಾವು ವಿಫಲವಾಗಿದೆ.